ಕೊಡಗಿನ ಹಲವೆಡೆ ಅಕ್ರಮ ಕಲಬೆರಕೆ ಜೇನುತುಪ್ಪವನ್ನ ಮಾರಾಟ ಮಾಡಲಾಗ್ತಾ ಇದೆಯಂತೆ. ಬೆಂಗಳೂರಿನಿಂದ ತಂದು ಕೊಡಗು ಜಿಲ್ಲೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಗಳಿಂದ ದಾಳಿ ಕೂಡ ನಡೆಸಲಾಗಿದೆ. ಕಲಬೆರಕೆ ಜೇನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಅಸ್ಸಾಂ ಮೂಲದ ವ್ಯಕ್ತಿಗಳಿಂದ ಕಲಬೆರಕೆ ಜೇನನ್ನ ಸೇಲ್ ಮಾಡಲಾಗ್ತಾ ಇತ್ತಂತೆ. ಜೇನುಗೂಡು ಇಟ್ಕೊಂಡು ಫ್ರೆಶ್ ಜೇನು ಅಂತ ಹೇಳ್ಬಿಟ್ಟು ವಂಚಿಸಿದ್ದಾರೆ. ಕೊಡಗು ಟು ಹಾಸನ ಗಡಿ ಭಾಗದಲ್ಲಿ ಆಟೋವನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು ರಾಜ್ಯದಲ್ಲಿ ಇವರ ಬೃಹತ್ ಜಾಲವೇ ಇದೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ಸದ್ಯಕ್ಕೆ ಇದನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಕೊಡಗಿನ ಹಲವೆಡೆ ಅಕ್ರಮ ಕಲಬೆರಕೆ ಜೇನುತುಪ್ಪವನ್ನ ಮಾರಾಟ ಮಾಡಲಾಗ್ತಾ ಇದೆಯಂತೆ. ಬೆಂಗಳೂರಿನಿಂದ ತಂದು ಕೊಡಗು ಜಿಲ್ಲೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಗಳಿಂದ ದಾಳಿ ಕೂಡ ನಡೆಸಲಾಗಿದೆ. ಕಲಬೆರಕೆ ಜೇನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಅಸ್ಸಾಂ ಮೂಲದ ವ್ಯಕ್ತಿಗಳಿಂದ ಕಲಬೆರಕೆ ಜೇನನ್ನ ಸೇಲ್ ಮಾಡಲಾಗ್ತಾ ಇತ್ತಂತೆ. ಜೇನುಗೂಡು ಇಟ್ಕೊಂಡು ಫ್ರೆಶ್ ಜೇನು ಅಂತ ಹೇಳ್ಬಿಟ್ಟು ವಂಚಿಸಿದ್ದಾರೆ. ಕೊಡಗು ಟು ಹಾಸನ ಗಡಿ ಭಾಗದಲ್ಲಿ ಆಟೋವನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು ರಾಜ್ಯದಲ್ಲಿ ಇವರ ಬೃಹತ್ ಜಾಲವೇ ಇದೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ಸದ್ಯಕ್ಕೆ ಇದನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ವಿಚಾರಣೆಯನ್ನ ಮಾಡ್ತಾ ಇರುವ ಇಡಿ ಸಿಎಂ ಸಿದ್ದರಾಮಯ್ಯಗೆ ಚೆಕ್ ಮೇಟ್ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಏನಾ ಪ್ಲಾನ್ ಅಂದ್ರ ಈ ವರದಿ ನೋಡಿ. ಸಿಎಂ ಸಿದ್ದರಾಮಯ್ಯಗೆ ಮೂಡಾ ತಲೆಬಿಸಿ, ಚೆಕ್ ಮೇಟ್ ಕೊಡೋಕೆ ರೆಡಿಯಾಗಿದೆಯಾ ಇಡಿ? ಸದ್ಯ ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿರುವ ಮೂಡಾ ಸೈಟ್ ಹಗರಣ ಸಿಎಂ ಬುಡ ಅಲ್ಲಾಡಿಸುತ್ತಿದೆ. ಇಡಿ ಹಂತ ಹಂತವಾಗಿ ತನಿಖೆಗೆ ಇಳಿದಿದ್ದು ಸಿದ್ದರಾಮಯ್ಯಗೆ ಟೆನ್ಷನ್ ದುಪ್ಪಟ್ಟು ಮಾಡಿದೆ. ಎರಡು ತಿಂಗಳಿಂದ ಫೀಲ್ಡ್ಗೆ ಇಳಿದಿರೋ ಇಡಿ ಅಧಿಕಾರಿಗಳು ದಾಖಲೆ ಸಂಗ್ರಹಕ್ಕೆ ಇಳಿದಿದ್ದು ಸಿಎಂ ಆಪ್ತರು ಮೂಡಾ ಮಾಜಿ ನೌಕರರನ್ನ ಕರೆಸಿ ವಿಚಾರಣೆ ನಡೆಸುತ್ತಿದೆ. ಈವರೆಗೂ 10ಕ್ಕೂ ಹೆಚ್ಚು ಜನರನ್ನ ಕರೆಸಿ ವಿಚಾರಣೆ ನಡೆಸಿರೋ ಇಡಿ ನೆಕ್ಸ್ಟ್ ಟಾರ್ಗೆಟ್ ಸಿಎಂ ಸಿದ್ದರಾಮಯ್ಯ ಆಗಿದ್ದಾರೆ. ಸಿಎಂ ಮೇಲೆ ಇಡಿ ಕಣ್ಣು. ಸದ್ಯ ಸಿಎಂ ಮೇಲೆ ಕಣ್ಣಿಟ್ಟಿರುವ ಮೂಡಾ ಕೇಸ್ ಸಂಬಂಧ ದಾಖಲೆಗಳ ಪರಿಶೀಲನೆಗೆ ಇಡಿ ಇಳಿದಿದೆ. ಅದರಲ್ಲೂ 1998ರಿಂದ 2004ರವರೆಗೆ ಮೂಡಾದಲ್ಲಾದ ಪ್ರಕ್ರಿಯೆ ಬಗ್ಗೆ ವಿಚಾರಣೆ ಮಾಡುತ್ತಿದೆ. ಹಂತ ಹಂತವಾಗಿ ನೋಟಿಸ್ ಕೊಟ್ಟು ಇಡಿ ತನಿಖೆಗೆ ಇಳಿದಿದ್ದು ಸಿಎಂ ಅತ್ಯಾಪ್ತರು ಮೂಡಾ ಅಧಿಕಾರಿಗಳಿಗೂ ಇಡಿ ಶಾಕ್ ಕೊಟ್ಟಿದೆ. ಈಗಾಗಲೇ ತನಿಖೆ ವೇಳೆ ಮಹತ್ವದ ದಾಖಲೆ ಇಡಿ ವಶಕ್ಕೆ ಪಡೆದಿದ್ದು ಅಕ್ರಮ ಹಣ ವರ್ಗಾವಣೆ ವಹಿವಾಟು ಬಗ್ಗೆ ಸಾಕ್ಷ್ಯ ಸಂಗ್ರಹ ಮಾಡುತ್ತಿದೆ. ಹೀಗೆ ಎಲ್ಲವನ್ನೂ ರೆಡಿ ಮಾಡಿಕೊಂಡು ಸಿಎಂಗೆ ಬುಲಾವ್ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಏನು ಇಡಿ ಈವರೆಗೂ ನೋಟಿಸ್ ಕೊಟ್ಟು ಯಾರ್ಯಾರನ್ನ ತನಿಖೆ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ, ಸೆಪ್ಟೆಂಬರ್ 7ರಂದು ದೂರುದಾರ ಸ್ನೇಹಮಯಿ ಕೃಷ್ಣ ವಿಚಾರಣೆ, ಅಕ್ಟೋಬರ್ 18ರಂದು ಸಿಎಂ ಬಾಮೈದ ಮಲ್ಲಿಕಾರ್ಜುನ ಮನೆ ಶೋಧ, ಬಳಿಕ ಅಕ್ಟೋಬರ್ 19ರಂದು ಭೂಮಿ ಮಾಲೀಕ ದೇವರಾಜು ವಿಚಾರಣೆ, ಅಕ್ಟೋಬರ್ 27ರಂದು ದೂರುದಾರ ಗಂಗರಾಜು ವಿಚಾರಣೆ, ನಂತರ ಅಕ್ಟೋಬರ್ 28ರಂದು ಬಿಲ್ಡರ್ ಮಂಜುನಾಥ್ ಮನೆಯಲ್ಲಿ ಶೋಧ. ಅದೇ ದಿನ ಅಂದರೆ ಅಕ್ಟೋಬರ್ 28ರಂದು ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಇಡಿ ಶಾಕ್. ನವೆಂಬರ್ 12ರಂದು ಸಿಎಂ ಖಾಸಗಿ ಪಿಎ ಸಿಟಿ ಕುಮಾರ್ಗೆ ಗ್ರಿಲ್. ನವೆಂಬರ್ 13ರಂದು ರಾಯಚೂರು ಸಂಸದ ಕುಮಾರ್ ನಾಯಕ್ ವಿಚಾರಣೆ. ನವೆಂಬರ್ 14ಕ್ಕೆ ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡ, ನಿವೃತ್ತ ತಹಶೀಲ್ದಾರ್ ಮಾಳಗಿ ಶಂಕರ್ ಹಾಗೂ ಮೂಡಾ ಮರಿಗೌಡ ಆಪ್ತ ಶಿವಣ್ಣ ವಿಚಾರಣೆ ಮಾಡಿದೆ. ಹೀಗೆ ಎಲ್ಲರನ್ನೂ ತನಿಖೆ ಮಾಡಿ ವರದಿ ರೆಡಿ ಮಾಡಿಕೊಂಡು ಸಿಎಂ ಸಿದ್ದರಾಮಯ್ಯಗೆ ಬುಲಾವ್ ನೀಡೋ ಸಾಧ್ಯತೆ ಇದ್ದು ಸದ್ಯ ಹೈಸ್ಪೀಡ್ನಲ್ಲಿ ಇಡಿ ಟೀಮ್ ತನಿಖೆ ನಡೆಸುತ್ತಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಡಾ ಕೇಸ್ನಲ್ಲಿ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಈ ಹಗರಣದ ಕಿಂಗ್ ಪಿನ್ ಒಬ್ಬ ಇಡಿ ಬಲೆಗೆ ಸಿಲುಕಿದ್ದಾನೆ. ಇವನ್ ಯಾರು, ಇವನ ಸ್ಟೋರಿ ಏನು ಅನ್ನೋದನ್ನ ಹೇಳ್ತೀವಿ, ಗಮನ ಇಟ್ಟು ಕೇಳಿ. ಮೂಡಾ ಹಗರಣ ಕಿಂಗ್ ಪಿನ್ ಕುಮಾರ್ಗೆ ಡ್ರಿಲ್.
ರಾಜ್ಯಾದ್ಯಂತ ಮೂಡ ಕೋಲಾಹಲ ಎಬ್ಬಿಸಿದ್ದು, ಹೇಗಾದರೂ ಮಾಡಿ ಈ ಹಗರಣಕ್ಕೆ ತಾರ್ಕಿಕ ಅಂತ್ಯ ನೀಡಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದು ಇಡಿ ತನಿಖೆಗೆ ಇಳಿದಿದೆ. ಇದರ ಪರಿಣಾಮ ಈಗ ಈ ಹಗರಣದ ಕಿಂಗ್ ಪಿನ್ ಬಿಕೆ ಕುಮಾರ್ನನ್ನ ವಿಚಾರಣೆ ಮಾಡಲಾಗಿದೆ. ಈತ ಮೂಲತಃ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಬೇವಿನಕುಪ್ಪೆ ನಿವಾಸಿ. ಇನ್ನು ಈ ಬಿಕೆ ಕುಮಾರ್ ಯಾರು ಅನ್ನೋದನ್ನ ನೋಡೋದಾದ್ರೆ, ಕಿಂಗ್ ಪಿನ್ ಕುಮಾರ್ ಯಾರು? ಕುಮಾರ್ ಮೈಸೂರು ಪಾಲಿಕೆ ಗುತ್ತಿಗೆ ನೌಕರನಾಗಿ ವೃತ್ತಿ ಆರಂಭಿಸಿದ್ದ. ಚಾಲಕಿ ಹೆಚ್ಚುವರಿ ಕೆಲಸಕ್ಕಾಗಿ ಮೂಡಾದಲ್ಲಿಯೂ ಕೆಲಸ ಮಾಡ್ತಾ ಇದ್ದ. ಮೂಡ ಮತ್ತು ಪಾಲಿಕೆಯಿಂದಲೂ ಸಂಬಳ ಪಡೆಯುತ್ತಿದ್ದ ಆಸಾಮಿ. ಏಕಕಾಲಕ್ಕೆ ಎರಡೆರಡು ಸರ್ಕಾರಿ ಕೆಲಸ ಮಾಡ್ತಿದ್ದ ಭೂಪ. 4 ದಿನದ ಹಿಂದೆ ಬಿಕೆ ಕುಮಾರ್ಗೆ ಇಡಿಯಿಂದ ಡ್ರಿಲ್ ಮಾಡಿದ್ದು, ಮೂಡಾದಲ್ಲಿದ್ದ ವೇಳೆ ಹಲವು ಅಕ್ರಮಗಳಲ್ಲಿ ಭಾಗಿಯಾಗಿರುವ ಆರೋಪ ಇವನ ಮೇಲಿದೆ. ಮೂಡಾದಲ್ಲಿ 8,000 ಸೈಟ್ಗಳ ಬಗ್ಗೆ ಮಾಹಿತಿ ನೀಡಿದ್ದ ಅಲ್ಲದೆ ಈ ಸೈಟ್ಗಳನ್ನು 50:50 ಅನುಪಾತದಲ್ಲಿ ಮಂಜೂರು ಮಾಡಿದ್ರಂತೆ ಆಗಿನ ಆಯುಕ್ತರು. ಈ ಹಿಂದಿನ ಕಮಿಷನರ್ಗಳಿಗೆ ಖಾಲಿ ನಿವೇಶನಗಳ ಬಗ್ಗೆ ಮಾಹಿತಿ ಹಾಗೂ ಮಂಜೂರಾತಿ ಮಾಡಲು ಅಗತ್ಯವಿದ್ದ ದಾಖಲೆಗಳನ್ನು ತಂದುಕೊಡುತ್ತಿದ್ದ ಆರೋಪ ಇವನ ಮೇಲಿದೆ. ಅಲ್ಲದೆ ಈತ ಮೂಡ ಕಚೇರಿಯ ಎಲ್ಲ ವಿಭಾಗದಲ್ಲೂ ಪಾರುಪತ್ಯ ಹೊಂದಿದ್ದ. ಸದ್ಯ 2 ಸರ್ಕಾರಿ ಕಚೇರಿಗಳನ್ನು ಏಕಕಾಲದಲ್ಲಿ ಕರ್ತವ್ಯ ನಿರ್ವಹಿಸಿ ಎರಡೆರಡು ವೇತನ ಪಡೆದು ಕಾನೂನು ಉಲ್ಲಂಘನೆ ಮಾಡಿದ್ರಿಂದ ಕಳೆದ ನವೆಂಬರ್ 6ರಂದು ಸೇವೆಯಿಂದ ವಜಾ ಆಗಿದ್ದಾನೆ. ಅಲ್ಲದೆ ಇಡಿ ವಿಚಾರಣೆಯಲ್ಲಿ ಅನೇಕ ರಹಸ್ಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನಂತೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.